ಸ್ವಾಮಿ ಇವತ್ತಿನ ಕಾಲ ಹೆಂಗೆ ಅಂದ್ರೆ ಒಳ್ಳೆಯವರ ಇರ್ಬೋದು, ದೇವ್ರಂತ ಮನುಷ್ಯ ನಾಯಂತ ಬುದ್ಧಿ ಅಂತಾರೆ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಅಕ್ಷಮ್ಯ ಅಪರಾಧ ಅದು. ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡ್ಲಿಲ್ಲ ಅಂತೇಳಿ. ಸರ್, ಯಾರೇ ಆ ಥರದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕಾಗ್ತದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾನು 2021ರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ಬೆಂಬಲ ನೀಡಿದ್ರಿ, ಬೆನ್ ತಟ್ಟಿದ್ರಿ. ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಒಂದು ಸಾಮಾಜಿಕ ಜಾಲತಾಣ ಎಂತ ಅದ್ಭುತವಾದ ಮಾಧ್ಯಮ ಅಂದ್ರೆ ಈ ತರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇದ್ದಾರೆ ಕಾರಣ ಅವ್ರು ಫಸ್ಟ್ ಫಿಲಮ್ಗೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತನೋ ವಾಟ್ ಎವರ್ ಇಟ್ ಈಸ್. ನಂಬಲು ಕಷ್ಟವಾಗುತ್ತಿದೆ. ನಿಮ್ಮನ್ನು ನಂಬಿ ಅಂತ ಯಾರು ಹೇಳಿಲ್ಲ. ಇಮೋಷನಲ್ ಡ್ಯಾಮೇಜ್. ಹೌದು, ಅವ್ರು ಮರ್ಡರರೇ ಅಂತ ನಾನು ತೀರ್ಮಾನ ಕೊಡೋ ಸ್ಟೇಜಲ್ಲಿ ಇಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ. ಆರೋಪದಲ್ಲೇ ಇದೆ, ಅದು ನಿಜ, ಆರೋಪದಲ್ಲೇ ಇದೆ. ಆದರೆ ನೀವು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಹೀರೋ ವಿಚಾರದಲ್ಲಿ ಹಾಗೆ ಹೇಳಬೇಕಾದ ಅನಿವಾರ್ಯತೆ ಅಥವಾ ಭಾವನೆ ಇದ್ದರೆ ಅದಕ್ಕೆ ನಾವು ಆಕ್ಷೇಪನೂ ಎತ್ತಲ್ಲ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನೀವೇನಾದ್ರು ಮಾಡ್ಕೊಳ್ಳಿ, ನಿಜ. ಬಟ್ ನಂಬಬೇಕಾದ ಒಂದಿದೆ ಮೇಡಮ್. ಅದು ರೇಣುಕಾಸ್ವಾಮಿ ಎಂಬುವವನು ಸತ್ತಿದ್ದಾನೆ. ಅವನ ಹೆಂಡತಿ ಹೆಣ್ಣು ಮಗಳು ನಿಮ್ಮ ಥರಾನೇ 5 ತಿಂಗಳ. ನೀವು ಅದನ್ನು ನಂಬಿದ್ರೆ ಸಾಕು. ಮಿಕ್ಕಿದ್ದು ಅಲ್ಲಿಂದ ಮುಂದಕ್ಕೆ ನಿಮ್ಮ ಭಾವನೆಗಳು ಅದ್ರ ಪಾಡ್ಗೆ ಅದು ರೂಪುಗೊಳ್ಳುತ್ತೆ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಲ್ಲಿಗೆ ಬಿಡ್ಬೇಕು. ಆಲ್ ರೈಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.